ವಿದ್ಯಾರ್ಥಿಗಳೇ, ನಾವು ಈಗ 17ನೇ ಸೆಷನ್ ಅಲ್ಲಿ ಇದೀವಿ. ಸೊ ದಿಸ್ ಸೆಷನ್ is related to types of birth. So earlier we have seen that what are the different characteristics of development and what are the different developments happen in prenatal period. So in this session we will see what are the different types of methods of delivery or different types of birth available in the whether it is natural or other than natural birth. What are the other types of birth? Everything will be covered in this session. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಜನನದ ವಿಧಗಳು ಯಾವುದು, ಯಾವ್ಯಾವ ರೀತಿಯಲ್ಲಿ ಜನನಗಳು ಸಂಭವಿಸುತ್ತೆ, ಸೊ ಬೇರೆ ಬೇರೆ ಜನನದ ವಿಧಗಳಿಗೆ ಸಂಬಂಧಪಟ್ಟಂತ ಏನೇನು ತೊಡಕುಗಳಿದಾವೆ ಅಥವಾ ಏನೇನು ಯಾವ ವಿಧದಿಂದ ಜನನ ಆದ್ರೆ ಮಗುವಿನ ಬೆಳವಣಿಗೆ ಮೇಲೆ ಯಾವ ರೀತಿ ವಿಕಾಸ ಬೀರುತ್ತೆ ಮತ್ತು ಅದರಿಂದ ಏನಾದರೂ ತೊಂದರೆಗಳು ಉಂಟಾಗಿದ್ರೆ ಅದನ್ನ ಯಾವ ರೀತಿ ತೊಂದರೆಗಳಾಗಬಹುದು ಅನ್ನೋ ಎಲ್ಲ ಒಂದು ಕುರಿತು ಈ ಒಂದು ಸೆಷನ್ ಅಲ್ಲಿ ನಾವು ಅರ್ಥ ಮಾಡ್ಕೊತಾ ಇದೀವಿ. In this session we will see what are the different types of birth. So even with our modern medical advancement or modern medical techniques, birth is a hazardous experiences. The type of birth influences the kind of adjustment infants makes to a postnatal life, because in which type mode the child has took birth, no, it will influence in the adjustment of the infancy. So many traditional belief also associated with birth and how it affects on the individual adjustment to life persist even today. Most of the traditional belief means some they consider the date and time of the birth as some auspicious thing or auspicious occasion. So sometimes this is example, there are many belief about auspicious and inauspicious time to be born, the day or the time of the birth, or some many important festivals or new full moon. All those will be considered as a traditional belief regarding the birth. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಜನನದ ವಿಧಗಳು ಯಾವ್ಯಾವ ಅಂತ ನೋಡೋಣ. ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಜನನಗಳು ಆಗುತ್ತೆ ಅನ್ನೋದನ್ನ. ಈ ಜನನದ ವಿಧಗಳ ನಾವು ಎಷ್ಟೇ ನಮ್ಮ ಒಂದು ವೈದ್ಯಕೀಯ ಚಿಕಿತ್ಸೆ ಕ್ರಮಗಳು ಮುಂದುವರೆದ್ರೂ ಸಹ ಜನನ ಅಥವಾ ಒಂದು ಮಗುವಿನ ಜನನ ಇರೋದೇನಲ್ಲ, ಅದು ಒಂದು ಬಹಳ ಹಜಾರ್ಡಸ್ ಒಂದು ಅನುಭವ ಅಂತೀವಂದ್ರೆ ಅದು ಒಂದು ಅಪಾಯಕಾರಿ ಅಥವಾ ಅಡಚಣೆ ಉಂಟು ಮಾಡುವಂತ ಅಥವಾ ಅನುಭವ ಅಂತ ಹೇಳ್ತೀವಿ ನಾವು. ಯಾಕೆ ಅಂತಂದ್ರೆ ಯಾವ ರೀತಿ ಬೆಳವಣಿಗೆ ಹುಟ್ಟಿರುತ್ತೆ ಮಗು, ಯಾವ ಒಂದು ವಿಧದಲ್ಲಿ ಜನಿಸಿರುತ್ತೆ, ಆ ಒಂದು ಜನನದ ವಿಧ ಏನ್ ಮಾಡುತ್ತೆ ಅದನ್ನ ಮುಂದಿನ ಹೊಂದಾಣಿಕೆಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಆ ಮಗು ಹೊರಗಿನ ಪರಿಸರಕ್ಕೆ ಬೇಗ ಹೊಂದ್ಕೊಳ್ಳುತ್ತಾ ಅಥವಾ ನಿಧಾನವಾಗಿ ಹೊಂದ್ಕೊಳ್ಳುತ್ತಾ ಅಥವಾ ಹೊಂದಾಣಿಕೆ ಸಮಸ್ಯೆ ಇದೆನಾ, ಇವೆಲ್ಲ ಎದ್ರ ಮೇಲೆ ನಿರ್ಧಾರ ಆಗುತ್ತಂದ್ರೆ ಮಗು ಯಾವ ರೀತಿಯಲ್ಲಿ ಜನಿಸಿದೆ, ಅಂದ್ರೆ ಯಾವ ಜನನದ ವಿಧದಿಂದ ಮಗು ಹುಟ್ಟಿದೆ ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ಜನನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಾಂಪ್ರದಾಯಿಕ ನಂಬಿಕೆಗಳಿದಾವೆ. ಅಂದ್ರೆ ಯಾವ ಟೈಮಲ್ಲಿ ಮಗು ಹುಟ್ಟಿದ್ರೆ ಚೆನ್ನಾಗಿರುತ್ತೆ ಅಥವಾ ಅದ್ರ ಬೆಳವಣಿಗೆ ಚೆನ್ನಾಗಿರುತ್ತೆ ಅಥವಾ ಯಾವ ಒಂದು ತಾರೀಕಿರ್ಬೋದು ಅಥವಾ ಟೈಮ್ ಆಫ್ ದ ಬರ್ತ್ ಹುಟ್ಟುವ ಸಮಯ ಇರ್ಬೋದು. ಸೊ ಇವೆಲ್ಲಾನು ನಾವು ಏನ್ ಮಾಡ್ತೀವಿ, ಹೊಂದಾಣಿಕೆಗೆ ಸಹಾಯ ಮಾಡುತ್ತೆ ಅಂತ ಒಂದು ನಂಬಿಕೆ ಇದೆ. ಬಟ್ ಇದು ನಿಜವಾದದ್ದು ಅಲ್ಲ. ಇಟ್ ಈಸ್ ಓನ್ಲಿ ಡಿಪೆಂಡ್, ಅದು ಯಾವುದು ಒಂದು ಮಗುವಿನ ಜನನ ಏನಿದೆಯಲ್ಲ ಅದು ಒಂದು ಸ್ವಾಭಾವಿಕ ಕ್ರಿಯೆ. ಆ ಒಂದು ಕ್ರಿಯೆ ಆಗುವ ಒಂದು ಟೈಮ್ಗೆ ಅಥವಾ ಏನಾದ್ರೂ ತೊಂದರೆಗಳಿದ್ರೆ ಟೈಮ್ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ನ್ಯಾಚುರಲ್ ಅಥವಾ ಸ್ವಾಭಾವಿಕ ಜನನ ತಗೊಂಡಾಗ ನಾವು ಯಾವುದೇ ರೀತಿಯ ಒಂದು ಟೈಮು ಅಥವಾ ಆ ಒಂದು ಹುಟ್ಟುವ ಒಂದು ಮಗುವಿನ ದಿನ ಅಥವಾ ಹುಟ್ಟುವ ತಾರೀಖನ್ನ ನಾವು ನಿರ್ಧರಿಸಕ್ಕೆ ಅಥವಾ ನಾವು ಯಾವುದೇ ರೀತಿಯ ನಿಯಂತ್ರಣ ಮಾಡಕ್ಕೆ ಆಗಲ್ಲ ಸ್ವಾಭಾವಿಕ ಜನನ ತಗೊಂಡಾಗ. ಆದ್ರೂ ಸಹ ಈ ಒಂದು ಜನನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಾಂಪ್ರದಾಯಿಕ ನಂಬಿಕೆಗಳು ಅಥವಾ ಅದು ರೂಢಿಯಲ್ಲಿ ಇರುತ್ತಲ್ಲ, ಈ ತರ ಇದ್ರೆ ಮಗು ಈ ದಿನದಲ್ಲಿ ಹುಟ್ಟಿದ್ರೆ ಚೆನ್ನಾಗಿ ಬೆಳೆಯುತ್ತೆ, ಇನ್ನೊಂದು ದಿನದಲ್ಲಿ ಹುಟ್ಟಿದ್ರೆ ಚೆನ್ನಾಗಿ ಬೆಳೆಯಲ್ಲ, ಆ ಒಂದು ನಂಬಿಕೆಗಳು ಅದರ ಹುಟ್ಟಿನ ವಿಧದ ಅಥವಾ ಹುಟ್ಟಿನ ತಾರೀಕಿಗೆ ಸಂಬಂಧಪಟ್ಟಿವ ಆಗಿವೆ. ಸೊ ನಾವು we will see what are the different types of birth. The first one is natural or spontaneous birth. So it is a natural birth, the position of the fetus and its size in relation to the mother's reproductive organs allow it to emerge in the normal head first position. So this is the natural birth. So when during the last week of prenatal development or when the birth near to the birth of the child, the what size of the fetus or the position of the fetus will be fixed. Means
the head first position will be fixed in the uterus only. If it is in the head first position, then and the reproductive organ of the mother is in relation to the size of the fetus is normal, then natural birth happens. This is the most common way to give birth because it is the body's natural method. Why we call it as a natural or spontaneous birth mean here the birth process is natural one. So here the infant who was born spontaneously usually adjust more quickly and more successfully to the postnatal life. Means here after the full term of the full term of the fetus, the birth happens naturally with the head first position. That is called natural or spontaneous birth. So the children born with this method of birth will be more adjust more easily with the environment, and there will be successfully adjustment to the postnatal life. Natural reduces the risk that our infant will develop respiratory problems, asthma, food allergies, and lactose intolerance. So natural birth usually reduces the problems of these, for example, respiratory problems after birth, asthmatic problems, or allergies to the food, or some of the lactose intolerance level. ಈ ಒಂದು ಮೊದಲನೆಯ ಜನನದ ವಿಧ ಅಂದ್ರೆ ಸ್ವಾಭಾವಿಕ ಜನನ. ಸ್ವಾಭಾವಿಕ ಜನನ ಅಂತಂದ್ರೆ ಸ್ವಾಭಾವಿಕ ಜನನದಲ್ಲಿ ಆ ಪಿಂಡದ ತಲೆ ಏನಿರುತ್ತಲ್ಲ ಭಾಗ, ಆ ಪಿಂಡದ ಭಂಗಿ ತಲೆ ಕೆಳಗಾಗಿರುವಂತ ರೀತಿಯಲ್ಲಿರುತ್ತೆ. ತಲೆ ಕೆಳಗು ಮತ್ತು ಕಾಲು ಮೇಲ್ಭಾಗವಾಗಿ ಇರುತ್ತೆ. ಸೊ ಹಾಗಾಗಿ ತಲೆ ಕೆಳಗಾಗಿದ್ದಾಗ ಏನಾಗುತ್ತೆ, ತಲೆಯ ಗಾತ್ರ ತಾಯಿಯ ಜನನ ದ್ವಾರಕ್ಕೆ ಸರಿ ಹೊಂದುವಂಗಿರ್ಬೇಕು. ಆ ಸರಿ ಹೊಂದುವಂಗಿತ್ತು ಅದರದ್ದು ಒಂದು ಗಾತ್ರ ಮತ್ತೆ ಅದರದ್ದು ಒಂದು ಸ್ಥಳ ಅಥವಾ ಪೊಸಿಷನ್ ಅಂತ ಭಂಗಿ ಅಂತ ಏನ್ ಹೇಳ್ತೀವಲ್ಲ, ಅವಾಗ ಈ ಒಂದು ಸ್ವಾಭಾವಿಕ ಜನನ ಉಂಟಾಗುತ್ತೆ. ಅಂದ್ರೆ ಶಿಶು ಜನನ ಆಗ್ಬೇಕಾದಾಗ ತಲೆ ಮೊದಲು ಬಂದು ನಂತರ ಕಾಲುಗಳು ಬರುತ್ತೆ. ಇದನ್ನು ನಾವು ಸ್ವಾಭಾವಿಕವಾದ ಜನನ ಅಥವಾ ಸುಲಭವಾದ ಜನನ ಅಂತ ಹೇಳ್ತೀವಿ. ಅಥವಾ ಯಾಕೆ ಅಂತಂದಾಗ ಮಗು ಒಂದು ಜನನ ಪೂರ್ವ ಅವಧಿಯ ಒಂದು ಕೊನೆಗೆ ಬಂದಾಗ ಅದು 9 ತಿಂಗಳು ತುಂಬಾ ಹೊತ್ತಿಗೆ ಏನ್ ಮಾಡುತ್ತೆ, ಅದು ಯೂಟ್ರಸ್ ಅಥವಾ ಗರ್ಭಕೋಶದಲ್ಲಿ ತಲೆ ಕೆಳಗಿರುವ ಮತ್ತು ಕಾಲು ಮೇಲಿರುವ ಭಂಗಿಯಲ್ಲಿ ಅದು ಫಿಕ್ಸ್ ಆಗುತ್ತೆ. ಆ ಥರ ಫಿಕ್ಸ್ ಆದಾಗ ಮತ್ತೆ ಅದರದ್ದು ಒಂದು ಸೈಜ್ ಆಫ್ ದ ಫೀಟಸ್ ಅಥವಾ ಮಗುವಿನ ಹುಟ್ಟುವ ಪಿಂಡದ ಒಂದು ಗಾತ್ರ ಏನಿರುತ್ತಲ್ಲ, ತಾಯಿಯ ಜನನ ದ್ವಾರಕ್ಕೆ ಸರಿ ಹೊಂದುವಂಗಿದ್ದಾಗ ಏನಾಗುತ್ತೆ, ಯಾವಾಗ್ಲೂ ಸ್ವಾಭಾವಿಕ ಜನನ ಉಂಟಾಗುತ್ತೆ. ಸೊ ಒಂದಿಷ್ಟು ಸ್ವಾಭಾವಿಕ ಜನನ ಆದಾಗ ಮಕ್ಕಳು ಏನ್ ಮಾಡ್ತಾರೆ, ಅಂತ ಮಕ್ಕಳು ಬೇಗ ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೋತಾರೆ ಮತ್ತು ಯಾವುದೇ ರೀತಿಯ ಪರಿಸರದಲ್ಲಿ ಆಗುವಂತ ಅಡಚಣೆಗಳಿಗೆ ಅಷ್ಟೊಂದು ಅವರು ಬೇಗನೆ ಅದರಿಂದ ಪ್ರಭಾವಿತ ಆಗಲ್ಲ ಅಂತ ಹೇಳ್ತೀವಿ. ಎರಡನೆಯ ಒಂದು ಇದು ಅಂತಂದ್ರೆ ಬ್ರೀಚ್ ಬರ್ತ್ ಅಥವಾ ಹಿಂದು ಮುಂದಾಗಿ ಜನಿಸುವಂಥದ್ದು. ಅಂದ್ರೆ ಮೊದಲನೇದಲ್ಲಿ ಏನಿತ್ತು, ತಲೆ ಕೆಳಗಿರುತ್ತೆ, ಕಾಲು ಮೇಲೆ ಇರೋ ಒಂದು ಪೊಸಿಷನ್ ಅಥವಾ ಭಂಗಿಯಲ್ಲಿ ಮಗು ಜನನ ಆಗುತ್ತೆ. ಇಲ್ಲಿ ಬ್ರೀಚ್ ಬರ್ತ್ ಅಂದ ಅಥವಾ ಹಿಂದು ಮುಂದಾಗಿ ಜನಿಸುವುದಂದಾಗ ಶಿಶು ತಾಯಿಯ ಜನನಾಂಗದ ವ್ಯಾಸಕ್ಕಿಂತ ದೊಡ್ಡದಾಗಿದ್ದಾಗ ಅಥವಾ ತಲೆ ಮೇಲಾಗಿ ಕಾಲು ಕೆಳಗಡೆ ಇದ್ದಾಗ ಏನಾಗುತ್ತೆ, ಅದನ್ನ ನಾವು ಬ್ರೀಚ್ ಬರ್ತ್ ಅಥವಾ ತಲೆ ಹಿಂದು ಮುಂದಾಗಿ ಜನಿಸುವುದು ಅಂತ ಕರಿತೀವಿ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ಜನಿಸುವಾಗ ಮೊದಲು ಈ ಕಾಲುಗಳು ಮೊದಲು ಬಂದು ನಂತರ ತಲೆಯ ಭಾಗ ಬರುತ್ತೆ. ಹಾಗಾಗಿ ಇದು ಒಂದು ಸ್ವಲ್ಪ ಕಷ್ಟಕರವಾದಂತ ಒಂದು ಹೆರಿಗೆ ಅಥವಾ ಕಷ್ಟಕರವಾದಂತ ಜನನ ಅಂತ ಹೇಳ್ತೀವಿ. ಯಾಕೆ ಅಂತಂದಾಗ ಆ ಥರ ಇದ್ದಾಗ ಏನಾಗುತ್ತೆ, ಮಗುವಿಗೆ ತಲೆ ಭಾಗದಲ್ಲಿ ಒತ್ತಡ ಬೀಳುವಂತ ಚಾನ್ಸಸ್ ಇರುತ್ತೆ. ಅದೇನಾದ್ರೂ ಪ್ರಸವ ತುಂಬಾ ಟೈಮ್ ತಗೊಳ್ತು ಅಥವಾ ಬರ್ತ್ ಪ್ರೋಸೆಸ್ ಅಥವಾ ಜನನ ಪ್ರಕ್ರಿಯೆ ತುಂಬಾ ಟೈಮ್ ತಗೊಂಡಾಗ ಅವಾಗ ಏನಾಗುತ್ತೆ, ಅದು ಮಗುವಿನಲ್ಲಿ ಒಂದು ಆಮ್ಲಜನಕದ ಕೊರತೆ ಉಂಟು ಮಾಡುವಂತಹ ಸಂದರ್ಭಗಳು ಬರುತ್ತೆ. ಹಾಗಾಗಿ ಎರಡನೆಯದು ಒಂದು ಬ್ರೀಚ್ ಬರ್ತ್ ಅಥವಾ ತಲೆ ಹಿಂದು ಮುಂದಾಗಿರುವಂತ ಜನನ ಒಂದು ಸ್ವಲ್ಪ ಹಾನಿಕರವಾದಂತ ಅಥವಾ ಅಪಾಯಕಾರಿಯಾದಂತ ಜನನ ಅಂತಾನೆ ಹೇಳ್ಬೋದು. ಅದು ಸೆಕೆಂಡ್ ಟೈಪ್ ಆಫ್ ಬರ್ತ್ ಇಸ್ ಬ್ರೀಚ್ ಬರ್ತ್. ಹಿಯರ್ ದ ಬಟಕ್ಸ್ ಅಪಿಯರ್ಸ್ ಫಸ್ಟ್, ಫಾಲೋಡ್ ಬೈ ದ legs and finally the head. So for this reason the position of the uterus in the position of the fetus is not fixed during the time of the birth, or it is fixed reversely. Because of in those cases the breech birth happens. The third one is transverse birth. Means in transverse birth the fetus is positioned crosswise in the mother uterus. Here the fetus is crosswise in the crosswise position. So in that time it is not possible to have delivery in natural or the breech. In this time they have to use some of the instruments to help in the delivery. Instrument must be used for delivery unless the position can be changed before the birth process begins. Sometimes during that labor pain, that in that time
most of the time the position of the fetus will be fixed in some cases. If it is not fixed during that process also, during the delivery pain, labor pain, then with the help of some of the instrument we can assist that position to fix, or else we will use some of the instrument to help in the delivery process. ಮೂರನೇದೇನು ಅಂತಂದರೆ ಶಸ್ತ್ರಕ್ರಿಯಾ ಜನನ ಅಂತ ಕರಿತೀವಿ. ಶಸ್ತ್ರಕ್ರಿಯಾ ಜನನ ಅಂದಾಗ ಒಂದೊಂದ್ಸತಿ ಏನಾಗಿರುತ್ತೆ, ಪಿಂಡ ತಾಯಿ ಗರ್ಭದಲ್ಲಿ ಅಡ್ಡಲಾಗಿರುತ್ತೆ, ಅಂದರೆ ತಲೆಯ ಕೆಳಗಾಗಿರೋ ಭಂಗಿನೂ ಇರಲ್ಲ, ಮತ್ತು ಕಾಲುಗಳು ಮೊದಲಾಗಿರುವಂಥ ಭಂಗಿಯಲ್ಲೂ ಇರಲ್ಲ, ಅದೇನಾಗಿರುತ್ತೆ, ಅಡ್ಡಲಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಅಂದಾಗ, ಅದನ್ನು ಒಂದು ತಾಯಿಯ ಹೆರಿಗೆ ನೋವಿನಲ್ಲಿ ಅದು ಒಂದೊಂದ್ಸಲಿ ತನ್ನ ಭಂಗಿಗೆ, ಮೊದಲಿನ ಭಂಗಿಗೆ ಬರುವಂಥ ಚಾನ್ಸಸ್ ಇರುತ್ತೆ. ಆಗಿಲ್ಲ ಅಂದಾಗ ಏನಾಗುತ್ತೆ ಅಂದಾಗ, ಅವಾಗ ನಾವು ಯಾವುದಾದ್ರೂ ಒಂದು ಶಸ್ತ್ರಕ್ರಿಯೆ ಮುಖಾಂತರ ಅಥವಾ ಒಂದು ಇನ್ಸ್ಟ್ರೂಮೆಂಟ್ಸ್ ಅಥವಾ ಒಂದಿಷ್ಟು ವೈದ್ಯಕೀಯ ಉಪಕರಣಗಳನ್ನು ಉಪಯೋಗಿಸಿಕೊಂಡು ಜನನ ಮಾರ್ಗವನ್ನು ಕತ್ತರಿಸಿ ಅಥವಾ ಅಗಲು ಮಾಡಿ ಅಲ್ಲಿಂದ ನಾವು ಮಗುವನ್ನು ಹೊರಗೆ ತೆಗಿಬೇಕಾಗಿರೋದ್ರಿಂದ ಅದನ್ನು ಶಸ್ತ್ರಕ್ರಿಯಾ ಜನನ ಅಂತ ಹೇಳ್ತೀವಿ. ದ ಫೋರ್ತ್ ಒನ್ ಈಸ್ instrumental birth. Here, if the infant is spontaneously large in comparison to the position of the birth canal, then the instrument must be used to aid in the delivery. Then another one is cesarean section. This is the one type of delivery where later, with the later pregnancy, if we diagnose any complications during the birth process, or if the infant not in the position to emerge from the birth canal, or if it is in the mother's abdomen wall, if it is mother health is not supportive for the normal delivery, then in such cases the cesarean section is useful. So in this, the baby is delivered through a slit made surgically in the mother's abdominal wall. So here in certain circumstances the C-section or cesarean sections used, because when there is a complications during the normal birth, then directly with the cut of the surgically cut off the abdominal wall, the child will be delivered. So in these cases it is sometimes it is used in some complications during birth process, or sometimes the medical condition is not supportive for the normal delivery, then this will be used. ಈ ಸಿಸರಿಯನ್ ಸೆಕ್ಷನ್ ಅಥವಾ ಸಿಸರಿಯನ್ ಜನನ ಅಥವಾ ಏನಂತೀವಿ ಎದಕ್ಕೆ ಉಪಯೋಗಿಸ್ತೀವಿ ಅಂದರೆ, ಯಾವಾಗಾದರೂ ಆ ಒಂದು ಪಿಂಡ ಅತಿ ದೊಡ್ಡದಾಗಿ ತಾನಾಗಿ ಹೊರಗೆ ಬರೋಕ್ಕೆ ಕಷ್ಟ ಆದಾಗ, ಅಥವಾ ಅದರ ಭಂಗಿ ಸರಿಯಾದ ರೀತಿಯಲ್ಲಿ ಇರದೇ ಇದ್ದಾಗ, ಅಥವಾ ಶಸ್ತ್ರಕ್ರಿಯೆ ಜನನದಿಂದನೂ ಅದರದ್ದು ಜನನ ಆಗೋಕ್ಕೆ ತೊಂದರೆಗಳಿದ್ದಾಗ, ಅಥವಾ ತಾಯಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅಂದಾಗ, ತಾಯಿಯ ಹೊಟ್ಟೆಯನ್ನು ಕೊಯ್ದು ಶಿಶುವನ್ನು ನೇರವಾಗಿ ಹೊಟ್ಟೆ ಮುಖಾಂತರ ನಾವು ಹೊರಗೆ ತೆಗಿತೀವಿ. ಸೊ ಅದನ್ನ ಏನಂತ ಕರಿತೀವಿ ನಾವು, ಸಿಸರಿಯನ್ ಸೆಕ್ಷನ್ ಅಥವಾ C-section ಅಂತ ಕರಿತೀವಿ. ಇದು ಬಹಳ ಸಂದರ್ಭಗಳಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗ ಮಾತ್ರ ಮಾಡ್ತೀವಿ, ಅಥವಾ ಮಗುಗೆ ನಾರ್ಮಲ್ ಸಾಮಾನ್ಯ ಸ್ಥಿತಿಯಲ್ಲಿ ಮಗು ಜನನ ಆಗಕ್ಕೆ ಬಹಳನೇ ತೊಂದರೆ ಇದ್ದಾಗ ನಾವು ಈ ಒಂದು ವಿಧಾನವನ್ನು ಉಪಯೋಗಿಸ್ತೀವಿ. ಸೊ ಇದು ಬಹಳ ವೈದ್ಯಕೀಯವಾಗಿ ಬಹಳ ಸುಲಭವಾದ ವಿಧಾನ ಆದರೂ ಸಹ ಇದರಿಂದ ಮುಂದೆ ಮಗುವಿನ ಅಥವಾ ತಾಯಿಗೆ ಒಂದಿಷ್ಟು ತೊಂದರೆಗಳು ಉಂಟಾಗ್ತಾವೆ. ಸೊ ಇಲ್ಲಿ ನಾವು ಯಾವ ಸಂದರ್ಭಗಳಲ್ಲಿ ಈ ಸಿಸರಿಯನ್ ಸೆಕ್ಷನ್ ಉಪಯೋಗಿಸ್ತೀವಿ ಅನ್ನೋದನ್ನ ನೋಡ್ತಾ ಇದೀವಿ. ಒಂದು ಮಲ್ಟಿಪಲ್ ಬರ್ತ್ಸ್ ಅಲ್ಲಿ, ಅಂದ್ರೆ ಒಂದಕ್ಕಿಂತ ಹೆಚ್ಚು ಮಕ್ಕಳಿದ್ದಾಗ, ಅವಳಿಗಳ ಜನನ ಟೈಮಲ್ಲಿ 2-3 ಮಕ್ಕಳ ಇದ್ದು ಹೊಟ್ಟೆಯಲ್ಲಿ ಅಥವಾ ಜನನದಲ್ಲಿ ಅಂದಾಗ ಅವಾಗ ಉಪಯೋಗಿಸ್ತೀವಿ. ಮತ್ತೆ ಮಗು ತುಂಬಾ ದೊಡ್ಡದಾಗಿ ಬೆಳೆದಿತ್ತು, ಗಾತ್ರದಲ್ಲಿ ದೊಡ್ಡದಾಗಿದ್ದಾಗ, ಅಥವಾ ತಾಯಿಗೆ ಮೊದಲನೇ ಹೆರಿಗೆನು C-section ಅಥವಾ ಸಿಸರಿಯನ್ ಸೆಕ್ಷನ್ ಆಗಿತ್ತು, ಮೊದಲನೇ ಮತ್ತು ಎರಡನೇ ಹೆರಿಗೆಯ ನಡುವೆ ಅಂತರ ಕಡಿಮೆ ಇದ್ದಾಗ, ಅಥವಾ ಯೂಟ್ರಸ್ ಅಥವಾ ಗರ್ಭಕೋಶದಲ್ಲಿ ಏನಾದರೂ ತೊಂದರೆಗಳಿದ್ದಾಗ ಇದನ್ನು ಉಪಯೋಗಿಸ್ತೀವಿ. ಮತ್ತೆ ಒಂದೊಂದ್ಸತಿ ಮೊದಲೇ 2 ಜನನದ ವಿಧಗಳು ಹೇಳಿದ್ವಿ, ಸ್ವಾಭಾವಿಕ ಮತ್ತು ಬ್ರೀಚ್ ಜನನ ಅಂತ. ಸೊ ಅಂಥ ಟೈಮ್ಗೂ ಈ ಒಂದು ನಾರ್ಮಲ್ ಡೆಲಿವರಿ ಅಂತ ಒಂದು ವಿಧಾನ ಉಪಯೋಗಿಸಿದಾಗೂ ಮಾಡೋಕ್ಕಾಗಿಲ್ಲ ಅಂದಾಗೂ ಏನು ಮಾಡ್ತೀವಿ ನಾವು, ಸಿಸರಿಯನ್ ಅನ್ನು ಉಪಯೋಗಿಸ್ತೀವಿ. ಹಾಗಾಗಿ ಅಥವಾ ಏನಾದರೂ ಹೊಟ್ಟೆಯಲ್ಲಿ ಅಥವಾ ತಾಯಿಯ ಗರ್ಭದಲ್ಲಿ ಏನಾದರೂ ಸಮಸ್ಯೆಗಳಿದ್ದಾಗನೂ ಉಪಯೋಗಿಸ್ತೀವಿ. ಅಂದ್ರೆ most of the time when we use C-section means when there are multiple births, when there are more than one babies in the uterus, that time we use the multiple cesarean section, because it may if we wait for the normal delivery, it may harm the unborn babies or the fetus, or sometimes if the baby is very large, or sometimes the
the mother, the previous health records will not support for normal health delivery, then that time we use this C-section. Or in the earlier, if some surgery or the earlier child is born with the C-section, then the later child, if there is a time gap is very less, then we use the C-section or the cesarean section. Or if the baby's position is in transfer or breech position, then also we use this C-section delivery. Now we will see what are the hazards of this different types of birth process. The most hazard are associated with instrumental birth and the cesarean section than the spontaneous birth. Means if the natural birth come in comparison with the natural birth process or spontaneous birth type, breech birth, instrumental birth and cesarean section have more complications, because the more difficult the birth, the greater the damage, chances of damage will be there. So for example, motor disabilities, cerebral paralysis or mental deficiency may happen if the birth process is very difficult, or if they use the instrument, if some injury happens because of that, then this after postnatal period the infant may suffer from all these type of disabilities. Or sometimes babies born by cesarean section are quietest, crying less than the babies born with natural or with the aid of instrument. So they have normally make better adjustment to the postnatal environment. C-section babies born with C-section or make better adjustment in comparison to the other type of birth. A difficult or complicated birth result in temporary or permanent brain damage. If the birth process is too complicated, then it may have some effect, temporary or permanent effect on the brain damage. Because cesarean section, there is a result is likely to result in anoxia. Anoxia means loss of oxygen to the brain during the birth process. Say for example, in natural birth and breech birth, especially in breech birth, if the birth process take too much time, then there may be a chances of anoxia, means the temporary loss of the oxygen to the brain. If it is the severe, then the if the anoxia is severe, the brain damage will be greater. If the anoxia is less, so the more complicated the birth, the more damage there will be on the brain tissues and the greater effect on the postnatal adjustment. So if the birth process is too complicated, then the babies have more adjustmental difficulties in their postnatal life. ಈ ಒಂದು ಯಾವುದೇ ರೀತಿಯ ಜನನದಿಂದ ಮಗು ಹುಟ್ಟಿರುತ್ತೆ, ವಿಧದ ಜನನದಿಂದ ಮಗು ಜನನ ಆಗಿರುತ್ತಲ್ಲ, ಅದು ಅದರ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀವಿ. ಅದರ ಎಸ್ಪೆಷಲಿ ಈ ಸಿ ಸೆಕ್ಷನ್ ಅಥವಾ ಸಿಸೇರಿಯನ್ ನಿಂದ ಹುಟ್ಟಿರುವಂಥ ಮಕ್ಕಳಿಗೆ ಈ ಒಂದು ಆಕ್ಸಿಜನ್ ಕೊರತೆ ಅಥವಾ ಆಮ್ಲಜನಕದ ಕೊರತೆ ಇರೋದು ಕಡಿಮೆ. ಯಾವ ಮಕ್ಕಳು ಈ ಒಂದು ಬ್ರೀಚ್ ಬರ್ತು ಅಥವಾ ಶಸ್ತ್ರಕ್ರಿಯೆ ಜನನದಿಂದ ಹುಟ್ಟಿದಾಗ ಏನಾದರೂ ತೊಂದರೆಗಳು ಉಂಟಾಗಿತ್ತು ಅಂದಾಗ ಏನಾಗುತ್ತೆ, ಅದು ಅವರ ಮೆದುಳಿಗೆ ಒಂದು ಆಮ್ಲಜನಕದ ಕೊರತೆ ಉಂಟಾಗಿ ಯಾವುದೋ ಒಂದು ದೇಹದ ಅಂಗವೈಫಲ್ಯಕ್ಕೆ ಕಾರಣ ಆಗ್ಬೋದು. ಸೊ ಹಾಗಾಗಿ ಆ ಒಂದು ಎಷ್ಟು ಟೈಮಲ್ಲಿ ಅದು ಆಮ್ಲಜನಕದ ಕೊರತೆ ಉಂಟಾಗಿದೆ ಅದರದ ಆಧಾರದ ಮೇಲೆ ಯಾವ ರೀತಿ ಹೊಂದಾಣಿಕೆಗೆ ಸಮಸ್ಯೆ ಉಂಟಾಗಿದೆ ಅಥವಾ ಮಗುವಿನಲ್ಲಿ ಏನಾದರೂ ತೊಂದರೆ ಉಂಟಾಗಿದೆ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಯಾವುದಾದ್ರೂ ಒಂದು ವಿಧದ ಜನದಿಂದ ಮಗು ಜನಿಸಿದ್ರು ಸಹ ಅದು ಹೊಂದಾಣಿಕೆ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂಥ ಅಥವಾ ಇಲ್ಲಿವರೆಗೂ ನಾವು ತಿಳಿದುಕೊಂಡಿರುವಂಥ ಕೆಲವು ಜನನದ ವಿಧಗಳು ಅದರದೇ ಆದಂಥ ಒಂದೊಂದು ರೀತಿಯ ಸಮಸ್ಯೆಗಳನ್ನು ಹೊಂದಿದಾವೆ ಮತ್ತು ಒಂದೊಂದು ರೀತಿಯ ಒಳ್ಳೆಯ ಗುಣಗಳನ್ನು ಇದ್ದಾವೆ. ಸೊ ಅದು ಯಾವ ರೀತಿಯ ಜನನ ಆಗಬೇಕು ಅನ್ನೋದು ಮಗು ಜನನದ ಸಮಯದಲ್ಲಿ ಇರುವಂಥ ಒಂದಿಷ್ಟು ಅಂಶಗಳ ಮೇಲೆ ನಿರ್ಧಾರ ಆಗಿರುತ್ತೆ. ತಾಯಿಯ ಒಂದು ಆರೋಗ್ಯದ ಮೇಲೆ ನಿರ್ಧಾರ ಆಗಿರುತ್ತೆ, ಮತ್ತೆ ಆ ಟೈಮಲ್ಲಿ ಆಗಿರುವಂಥ ಅಡಚಣೆ ತೊಡಕುಗಳ ಮೇಲೆ ನಿರ್ಧಾರ ಆಗಿರುತ್ತೆ. ಸೊ ಇಲ್ಲಿವರೆಗೂ ಜನನದ ವಿಧಗಳ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ಸೆಷನಲ್ಲಿ ಬೇರೆ ಒಂದು ವಿಷಯದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ.